ನಮಸ್ಕಾರ ಗೆಳೆಯರೇ, ನಮ್ಮ ಜಸ್ಟ್ ವಾಯ್ಸ್ ಚಾನಲ್ಗೆ ಸ್ವಾಗತ. ಯೂಟ್ಯೂಬ್ನಲ್ಲಿ ನಮ್ಮ ಹೊಸ ಜರ್ನಿ. ದಯವಿಟ್ಟು ನಿಮ್ಮ ಸಪೋರ್ಟ್ ನಮಗೆ ಅಗತ್ಯವಾಗಿ ಬೇಕು. ಪ್ಲೀಸ್ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಮ್ಮನ್ನು ಪ್ರತಿ ಸಲನೂ ಸಪೋರ್ಟ್ ಮಾಡ್ತಾ ಇರಿ. ಇವತ್ತು ನಾನು ಮಾತಾಡ್ತಿರೋದು ಚಿಕ್ಕಮಗಳೂರಿನ ಪ್ರಸಿದ್ಧ ಸ್ಥಳ ದೇವಿರಮ್ಮನವರ ದೇವಸ್ಥಾನದ ಇತಿಹಾಸದ ಬಗ್ಗೆ. ದೇವಿರಮ್ಮನ ದೇವಸ್ಥಾನ ಚಿಕ್ಕಮಗಳೂರಿನಿಂದ 33 ಕಿಲೋಮೀಟರ್ ದೂರದಲ್ಲಿರುವ ದೇವಸ್ಥಾನ. ಇದನ್ನು ಬಿಂಡಿಗ ಗ್ರಾಮದಲ್ಲಿರುವುದರಿಂದ ಬಿಂಡಿಗ ದೇವಿರಮ್ಮ ಮತ್ತು ದೇವಿಗಿರಿ ಪರ್ವತ, ಚಂದ್ರದ್ರೋಣ ಹೀಗೆ ಹಲವಾರು ಹೆಸರಿನಲ್ಲಿ ಕರೀತಾರೆ. ಸರಿಸುಮಾರು 3000 ಅಡಿ ಎತ್ತರದಲ್ಲಿರುವ ಶಿಖರ. ವರ್ಷದಲ್ಲಿ ಒಂದು ಬಾರಿ ಮಾತ್ರ ಬೆಟ್ಟದ ದೇವಾಲಯ ತೆರೆದಿರುತ್ತದೆ. ಆದ್ದರಿಂದ ಈ ಬೆಟ್ಟದ ಕೆಳಗಡೆಯೇ ದೇವಿಯ ದೇವಸ್ಥಾನವನ್ನು ನಿರ್ಮಿಸಲಾಗಿದೆ. ಯಾಕಂದರೆ ಪ್ರತಿದಿನ ಭಕ್ತರಿಗೆ ತಾಯಿಯ ದರ್ಶನವಾಗಲಿ ಎಂದು ಕೆಳಗಡೆ ಒಂದು ದೇವಸ್ಥಾನ ನಿರ್ಮಿಸಿರೋ ಅತಿ ಸುಂದರವಾದ, ಸುತ್ತಲೂ ಹಸಿರಿನಿಂದ ತುಂಬಿರುವ ಸ್ಥಳ ದೇವಿರಮ್ಮನವರ ದೇವಸ್ಥಾನ. ಬೆಟ್ಟ ಕೂಡ ಅಷ್ಟೇ ನೋಡಲು ಅಷ್ಟೇ ಚೆನ್ನಾಗಿದೆ. ದಾಖಲೆಗಳ ಪ್ರಕಾರ ಹಳೆಯ ಮೂರ್ತಿ ಎಂದೇ ಹೇಳಬಹುದು. 10ನೇ ಶತಮಾನದಲ್ಲಿ ಶಿಖರದ ಬಂಡೆಗಳ ನಡುವೆ ಸ್ಮರಿಸಿಕೊಂಡಿತ್ತು ಎಂಬ ಊಹೆ ಇದೆ. ಆದರೆ ಯಾವುದೇ ಪುರಾವೆಗಳಿಲ್ಲ. ತದನಂತರ ಇಲ್ಲಿನ ಜನಗಳು ಪೂರ್ವಾಭಿಮುಖವಾಗಿ ಶಿಲ್ಪಿತ ಮೂರ್ತಿಯನ್ನು ಪ್ರತಿಷ್ಠೆ ಮಾಡಲಾಯಿತು. ಹೊಯ್ಸಳ ಕಾಲದಿಂದಲೂ ಇಲ್ಲಿ ಪೂಜೆ ನಡೆಯುತ್ತಿದೆ ಎಂಬ ನಂಬಿಕೆ. ಬೆಟ್ಟದ ಮೇಲಿನ ದೇವಿಗೆ ಪ್ರತಿದಿನ ಪೂಜೆ ಇರದ ಕಾರಣ ಆಕೆಯ ಪ್ರತಿರೂಪವನ್ನು ಬೆಟ್ಟದ ಪಾದದ ಕೆಳಗಡೆ ನಿರ್ಮಿಸಿದ್ದಾರೆ. ಇಲ್ಲಿ ಪ್ರತಿದಿನವೂ ಪೂಜೆಯನ್ನು ಸಲ್ಲಿಸುತ್ತಾರೆ. ಹಾಗೆ ನಾವು ಇಲ್ಲಿನ ದೇವಿಯ ಇತಿಹಾಸ ತಿಳಿಯಬೇಕೆಂದರೆ ಮೂಲತಃ ದೇವಿಯ ಹೆಸರು ಚಾಮುಂಡೇಶ್ವರಿ ತಾಯಿ. ಮೈಸೂರು ಮಹಿಷಾಸುರ ವಧೆಯ ನಂತರ ದುರ್ಗೆಯ ರೌದ್ರಾವತಾರ ಶಮನವಾಗಲೆಂದು ದೇವಿ ಚಿಕ್ಕಮಗಳೂರಿನ ಚಂದ್ರದ್ರೋಣ ಪರ್ವತದಲ್ಲಿ ನೆಲೆಸುತ್ತಾಳೆ. ನಂತರ ಅಲ್ಲಿನ ತಪಸ್ವಿಗಳಾದ ರುದ್ರಮುನಿ, ಸೀತಯ್ಯ, ಮುಳ್ಳಯ್ಯ, ದತ್ತಾತ್ರೇಯ ಹಾಗೆ ಗಾಳಿಹಳ್ಳಿ ಅಜ್ಜಯ್ಯ ಈ 5 ಬಳಿ ತನಗೆ ಆಶ್ರಯ ಬೇಕಾಗಿ ಬೇಡಿಕೊಳ್ಳುತ್ತಾಳೆ. ನಂತರ 5 ತಪಸ್ವಿಗಳು ಆಶ್ರಯ ಕೊಡಲು ನಿರಾಕರಿಸಿದ್ದಾಗ ತಾಯಿಯು ಆಕೆಯ ಬಗ್ಗೆ ಯಾವುದೇ ಕಥೆಯನ್ನು ಹೇಳದೆಯೇ ತಾನು ಮನಃಶಾಂತಿಗಾಗಿ ಬಂದಿರುವೆ, ನಿಮ್ಮ 5 ಬಳಿ ನನಗಿಷ್ಟು ಜಾಗವಿಲ್ಲವೇ ಎಂದು ಕೇಳಿದಾಗ ತಪಸ್ವಿಗಳು ಅಲ್ಲಿ ಸ್ವಲ್ಪ ದೂರದಲ್ಲಿರುವ ಬೆಟ್ಟವನ್ನು ತೋರಿಸುತ್ತಾರೆ. ಹಾಗೆಯೇ ಅಲ್ಲಿಯೇ ನೆಲೆಸುತ್ತಾಳೆ. ಹಾಗಾಗಿಯೇ ಇಲ್ಲಿನ ಬೆಟ್ಟಕ್ಕೆ ದೇವಿರಮ್ಮ ಬೆಟ್ಟ ಎಂದು ಹೆಸರಿದೆ. ದೇವಿಯು ತಾನು ಮಹಿಷಾಸುರನನ್ನು ಕೊಂದ ನಂತರ ತನ್ನ ಕೋಪವನ್ನು ತಣ್ಣಗಾಗಿಸಲು ಇಲ್ಲಿ ಬಂದು ನೆಲೆಸಿದ್ದಾಳೆ ಎಂಬುದು ನಂಬಿಕೆ ಇದೆ. ಹಾಗೆಯೇ ಇತಿಹಾಸವೂ ಇದೆ. ತನ್ನ ಅಕ್ಕಪಕ್ಕದಲ್ಲಿ ಯಾರೂ ಇರಬಾರದು, ತನ್ನ ಶಾಂತಿಗೆ ಯಾವುದೇ ಧಕ್ಕೆ ಬರಬಾರದು ಎಂದು ತಾನು ಒಂದು ಕೋಣವನ್ನು ಬಿಟ್ಟು 7 ಸಿಂಬಿಯನ್ನು ಅಂದರೆ 7 ಸುತ್ತನ್ನು ಸುತ್ತಿಸಿದ್ದಾಳೆ. ಅಲ್ಲಿನ ಬೆಟ್ಟದಲ್ಲಿ ಹತ್ತಿರ ಹೋಗಿ ನೋಡಿದರೆ ನಿಮಗೆ ತಿಳಿಯಬಹುದು, 7 ಸಿಂಬಿಯ ಹಾಗೆ ಬಂದಿದೆ. ಒಂದು ಹಾವು ಸುತ್ತಕೊಂಡಿರುತ್ತೆ ಅಲ್ಲ, ಅದೇ ಥರ ಒಂದು 7 ಸಿಂಬಿ ಬಂದಿದೆ. ಒಂದು ಸಲ ಅಲ್ಲಿ ಹೋದಾಗ ಪರಿಶೀಲಿಸಿ. ಹಾಗೆಯೇ ದೇವಿಯು ವರ್ಷಕ್ಕೆ ಒಂದು ಬಾರಿ ಮಾತ್ರ ದರ್ಶನ ತೋರುತ್ತಾಳೆ. ಅದು ನರಕ ಚತುರ್ದಶಿ ದಿನದಂದು ಮಾತ್ರ. ಯಾರಾದರೂ ಬಾಕಿ ದಿನದಂದು ಅಂದರೆ ನರಕ ಚತುರ್ದಶಿ ದಿನ ಬಿಟ್ಟು ಬೇರೆ ಯಾವುದೇ ದಿನಗಳಲ್ಲಿ ಅಲ್ಲಿಗೆ ಹೋದರೆ ಅವರು ಅಲ್ಲಿಯೇ ಐಕ್ಯ ಆಗುತ್ತಾರೆ. ಅಂದರೆ ಅವರು ಮತ್ತೆ ತಿರುಗಿ ಬರುವುದಿಲ್ಲ, ಕಣ್ಮರೆಯಾಗುತ್ತಾರೆ ಎಂದು ಹೇಳುತ್ತಾರೆ. ಸುತ್ತಲೂ ಬೆಟ್ಟ ಗುಡ್ಡಗಳು, ಸುಂದರ ಕಾಡು, ತಪಸ್ವಿಗಳು ಕೂಡ ತನ್ನನ್ನು ರಕ್ಷಣೆ ಮಾಡುವರು ಎಂಬ ನಂಬಿಕೆಯ ಮೇರೆಗೆ ಈಕೆಯಲ್ಲಿ ನೆಲೆಸಿದ್ದಾಳೆ. ಹಾಗೆ ಪ್ರತಿ ಬಾರಿ ನರಕ ಚತುರ್ದಶಿ ದಿನದಂದು ಮೈಸೂರಿನ ಮಹಾರಾಜರ ಮನೆಯಿಂದ ಮಡಿಲಕ್ಕಿ ಸೀರೆಯನ್ನು ಈಕೆಯ ಬೆಟ್ಟಕ್ಕೆ ಕಳಿಸುತ್ತಾರೆ. ನಂತರವೇ ಬೆಟ್ಟದಲ್ಲಿ ಅಗ್ನಿ ಸ್ಪರ್ಶವಾಗುತ್ತದೆ. ಪ್ರತಿ ವರ್ಷವೂ ಈ ದಿನದಂದು ಚಿಕ್ಕಮಗಳೂರಿನ ಜನರು ಲಕ್ಷಾನುಗಟ್ಟಲೆ ಭಕ್ತರು ಬೆಟ್ಟವನ್ನು ಹತ್ತಿ ತಾಯಿ ದರ್ಶನವನ್ನು ಪಡೆದುಕೊಂಡು ಅದೇ ದಿನ ಸಂಜೆ ಬೆಟ್ಟದಲ್ಲಿ ಕಾಣುವ ಅಗ್ನಿಯನ್ನು ನೋಡಿ ದೀಪವನ್ನು ಬೆಳಗುತ್ತಾರೆ. ಇಲ್ಲಿನ ಜನರಿಗೆ ಇದೇ ದೀಪಾವಳಿ. ಹಾಗೆಯೇ ಇಲ್ಲಿನ ದೇವಸ್ಥಾನದ ಬಗ್ಗೆ ಹೇಳಬೇಕೆಂದರೆ ಪ್ರತಿ ವರ್ಷ ದೀಪಾವಳಿಯಿಂದ 4 ದಿನಗಳ ಕಾಲ ಅದ್ದೂರಿ ಜಾತ್ರಾ ಮಹೋತ್ಸವ ನಡೆಯುತ್ತದೆ. ಕೆಂಡಾರ್ಚನೆ ಹಾಗೂ ದೇವಸ್ಥಾನದ ದೇವಿಯ ಬಾಗಿಲು ತಾನಾಗಿಯೇ ತೆರೆದುಕೊಳ್ಳುತ್ತದೆ. ಇಲ್ಲಿನ ವಿಶೇಷ ಏನೆಂದರೆ ದೇವಿಯ ಅಷ್ಟು ಆಭರಣಗಳನ್ನು ಸರ್ಪವು ಕಾಯುತ್ತದೆ ಎಂಬ ವಾಡಿಕೆ ಇದೆ. ನಾನು ಕೂಡ ಪ್ರತಿ ಬಾರಿ ದೇವಿ ದರ್ಶನ ಮಾಡಿದ ತಕ್ಷಣ ನನಗೆ ಮನಸ್ಸಿಗೆ ಶಾಂತಿ ಸಿಗುತ್ತೆ. ನೀವು ಕೂಡ ದೇವಿ ಪ್ರೀತಿಗೆ ಪಾತ್ರರಾಗಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹೀಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ.